Hello everyone, welcome back to my channel Learn English with Sujata Hatti. Dear KCET aspirant, ಈ ಒಂದು ಸೆಷನಲ್ಲಿ ನಾವು KCET ಜನರಲ್ ಪೇಪರ್ ಯೂನಿಟ್ 2 ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನು ಡಿಸ್ಕಸ್ ಮಾಡ್ತಾ ಬಂದಿದ್ವಿ. ಸೊ ರಿಸರ್ಚ್ ಆಪ್ಟಿಟ್ಯೂಡಲ್ಲಿ ಇದು ನಾಲ್ಕನೇ ವಿಡಿಯೋ ಆಗಿರುತ್ತೆ. ಸೊ ಯಾರೆಲ್ಲ ನೋಡಿಲ್ವೋ ಸೀರೀಸ್ 1 ಇಂದ ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನು ನೋಡ್ತಾ ಬರ್ರಿ. ಸೊ ಅದಕ್ಕೂ ಮುಂಚೆ ನಾನು ಯೂನಿಟ್ 1 ಟೀಚಿಂಗ್ ಆಪ್ಟಿಟ್ಯೂಡು, ನೆಕ್ಸ್ಟ್ ಯೂನಿಟ್ 4 ಕಮ್ಯುನಿಕೇಷನ್ ಅನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀವಿ. ನೋಡಿ, ಯೂನಿಟ್ 4 ಕಮ್ಯುನಿಕೇಷನ್ ಅನ್ನು ಕೂಡ ಕಂಪ್ಲೀಟ್ ಮಾಡಿದ್ವಿ. ಸೊ ಯಾರೆಲ್ಲ ನೋಡಿಲ್ವೋ ಸೀರೀಸ್ 1 ಇಂದ ಕ್ಲಾಸಸನ್ನು ನೋಡ್ತಾ ಬರ್ರಿ. ಆ ಕ್ಲಾಸದ ಲಿಂಕನ್ನು ನಾನು ಈ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಸಂಶೋಧನೆ ಹಂತಗಳು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಾವು ಲಾಸ್ಟ್ ಕ್ಲಾಸಲ್ಲಿ ಸಂಶೋಧನೆಯ ವಿಧಗಳನ್ನು ನೋಡ್ತಾ ಹೋಗಿದ್ವಿ. ಫಂಡಮೆಂಟಲ್ ಅಥವಾ ಬೇಸ್ ರಿಸರ್ಚು, ನೆಕ್ಸ್ಟು ಅಪ್ಲೈಡ್ ರಿಸರ್ಚು, ಆ್ಯಕ್ಷನ್ ರಿಸರ್ಚ್ ಅಂತ ಹೇಳ್ಬಿಟ್ಟು. ಸೊ ನಿನ್ನೆ ಕ್ಲಾಸಲ್ಲಿ ನಾವು ಫಂಡಮೆಂಟಲ್ ರಿಸರ್ಚು, ಅಪ್ಲೈಡ್ ರಿಸರ್ಚ್ ಆಗಿದೆ. ಸೊ ಆ್ಯಕ್ಷನ್ ರಿಸರ್ಚನ್ನು ನೋಡ್ತಾ ಇರಬೇಕಾದ್ರೆ ನಮಗೇನು ಟೆಕ್ನಿಕಲ್ ಇಶ್ಯೂ ಆಗಿ ಸೊ ಕ್ಲಾಸ್ ಅಲ್ಲಿಗೆ ನಿಂತೋಗಿದೆ. ಸೊ ನೆಕ್ಸ್ಟ್ ಇವತ್ತಿನ ಕ್ಲಾಸಲ್ಲಿ ನಾವು ಅಪ್ಲೈಡ್ ರಿಸರ್ಚನ್ನು ನೋಡಿಬಿಟ್ಟು ನೆಕ್ಸ್ಟು ಆ್ಯಕ್ಷನ್ ರಿಸರ್ಚನ್ನು ನೋಡಿಬಿಟ್ಟು ಕ್ಲಾಸನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, ಸೊ ಇವತ್ತು KCETದ ಅಪ್ಲಿಕೇಶನ್ ಓಪನ್ ಆಗಿದೆ. ಸೊ ಯಾರೆಲ್ಲ KCETಗೆ ಸೀರಿಯಸ್ ಆಗಿ ವರ್ಕ್ ಮಾಡ್ತಾ ಇದ್ದೀರೋ ಫಸ್ಟು ನೀಟಾಗಿ ಅಪ್ಲಿಕೇಶನನ್ನು ಹಾಕಿ, ನೆಕ್ಸ್ಟು ನಿಮ್ಮ ಪ್ರಿಪ್ರೇಷನನ್ನು ಇನ್ನೂ ತ್ವರಿತವಾಗಿ ಆರಂಭ ಮಾಡಿ. ಓಕೆ, ಲಾಸ್ಟ್ ಕ್ಲಾಸಲ್ಲಿ ನಾವು ಸಂಶೋಧನೆಯ ವಿಧಗಳನ್ನು ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ಮೂಲಭೂತ ಸಂಶೋಧನೆ, ಅನ್ವಯಿಕ ಸಂಶೋಧನೆ ಅಂದರೆ ಅಪ್ಲೈಡ್ ರಿಸರ್ಚನ್ನು ನೋಡಿದ್ವಿ. ಸೊ ಕ್ರಿಯಾ ಸಂಶೋಧನೆ ನೋಡ್ತಾ ಇರಬೇಕಾದ್ರೆ ನಮಗೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿ ಏನಾಯಿತು, ಕ್ಲಾಸ್ ಅಲ್ಲಿಗೆ ಎಂಡ್ ಆಗಿತ್ತು. ಸೊ ಇವತ್ತು ಕಂಟಿನ್ಯೂ ಮಾಡೋಣ. ಓಕೆ, ನೋಡಿ, ಅನ್ವಯಿಕ ಸಂಶೋಧನೆ ಅಪ್ಲೈಡ್ ರಿಸರ್ಚ್ ಆಗಿತ್ತು. ಇವತ್ತು ಕ್ರಿಯಾ ಸಂಶೋಧನೆಯನ್ನು ಡಿಸ್ಕಸ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ಸ್ ಆಫ್ ರಿಸರ್ಚ್ಗೆ ನಾವು ಹೋಗೋಣ. ಕ್ರಿಯಾ ಸಂಶೋಧನೆ, ಆ್ಯಕ್ಷನ್ ರಿಸರ್ಚ್ ಅಂತ ಕರಿತೀವಿ ಇದನ್ನು. ಕ್ರಿಯಾ ಸಂಶೋಧನೆಯು ಒಂದು ಶೈಕ್ಷಣಿಕ ಸಂಶೋಧನೆ ಆಗಿದೆ ಅಲ್ವಾ. ಇದು ಕೂಡ ಒಂದು ಶೈಕ್ಷಣಿಕ ಸಂಶೋಧನೆ ಆಗಿದೆ. ಇದು ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಕಂಡುಹಿಡಿಯುವಂತಹ ಗುರಿಯನ್ನು ಹೊಂದಿದೆ. ಯಾವುದು? ಆ್ಯಕ್ಷನ್ ರಿಸರ್ಚ್ ಅಂದ್ರೇ ಯಾವುದಾದ್ರೂ ಒಂದು ಸಮಸ್ಯೆಗಳಿಗೆ ತಕ್ಷಣ ಏನು ಮಾಡೋದು, ಪರಿಹಾರವನ್ನು ಕಂಡುಹಿಡ್ತಕ್ಕಂಥ ಗುರಿಯನ್ನು ಹೊಂದಿರತಕ್ಕಂಥದ್ದು ಕ್ರಿಯಾ ಸಂಶೋಧನೆ ಆಗಿದೆ. ಈ ಕ್ರಿಯಾ ಸಂಶೋಧನೆಯನ್ನು JW ಬೆಸ್ಟರ್ ಅವರ ಏನು ಹೇಳ್ತಾರೆ, ಕ್ರಿಯಾ ಸಂಶೋಧನೆಯ ಬಗ್ಗೆ JW ಬೆಸ್ಟರ್ ಅವರು ಒಂದು ವ್ಯಾಖ್ಯಾನವನ್ನು ನೀಡಿದರೆ, ಒಂದು ತರಗತಿಗೆ ಸಂಬಂಧಿಸಿದಂತೆ ಶಿಕ್ಷಕರೊಬ್ಬರು ತಮ್ಮ ಬೋಧನಾ ವಿಧಾನಗಳು ವಿದ್ಯಾರ್ಥಿಗಳಿಗೆ ಪರಿಣಾಮಕಾರಿ ಆಗಿವೆಯೋ ಅಥವಾ ಇಲ್ಲವೋ ಎಂಬುದನ್ನು, ಮತ್ತು ತಮ್ಮ ವಿಷಯದ ಪ್ರಭುತ್ವ ಎಷ್ಟರ ಮಟ್ಟಿಗೆ ಮಕ್ಕಳಲ್ಲಿ ಆಗಿದೆ ಅಥವಾ ಇಲ್ಲ ಎಂಬುದನ್ನು ಅರಿತುಕೊಳ್ಬೇಕಂದ್ರೆ ಅವನೇನು ಮಾಡ್ತಾನೆ, ಆ್ಯಕ್ಷನ್ ರಿಸರ್ಚನ್ನು ಕೈಗೊಳ್ಳಬೇಕಾಗುತ್ತೆ. ನೋಡಿ, ಆ್ಯಸ್ ಅ ಶಿಕ್ಷಕನಾಗಿ ನಾನು ಮಾಡಿರ್ತಕ್ಕಂತಹ ಪಾಠ ಬೋಧನೆ ಮಕ್ಕಳಲ್ಲಿ ಎಷ್ಟರ ಮಟ್ಟಿಗೆ ಅದು ಪರಿಣಾಮ ಬೀರಿದೆ, ಎಷ್ಟರ ಮಟ್ಟಿಗೆ ನನ್ನ ವಿಷಯ ಪ್ರಭುತ್ವ ಬೀರಿದೆ ಅನ್ನೋದನ್ನು ಪರೀಕ್ಷಿಸಲಿಕ್ಕೆ ನಾವು ಆ್ಯಕ್ಷನ್ ರಿಸರ್ಚನ್ನು ಕೈಗೊಳ್ಳಬೇಕಾಗುತ್ತೆ. ಉದಾಹರಣೆಗೆ, ವಿದ್ಯಾರ್ಥಿಗಳ ಓದುವ ಬರೆಯುವ ಸಮಸ್ಯೆ ಕಂಡು ಬಂದರೆ, ಈಗ ಕ್ಲಾಸ್ ರೂಮಲ್ಲಿ ನಾವು ತರಗತಿಯನ್ನು ನಡೆಸ್ತಾ ಇರಬೇಕಾದ್ರೆ ಮಕ್ಕಳು ನನ್ನ ಕ್ಲಾಸನ್ನು ಅಥವಾ ನನ್ನ ತರಗತಿಯನ್ನು ಆಲಿಸದೇ ಉಳಿದ್ರೆ, ಅಥವಾ ನಾನು ಕ್ಲಾಸ್ ಹೇಳ್ತಾ ಇರಬೇಕಾದ್ರೆ ಕಿಟಕಿ ಕಡೆ ನೋಡ್ತಾ ಇದ್ದರೆ, ಸೊ ಅಲ್ಲಿ ಏನಾದರೂ ಕಲಿಕಾ ಸಮಸ್ಯೆಗಳು ಮಕ್ಕಳಿಗೆ ಉಂಟಾಗಿರುತ್ತೆ ಅಥವಾ ಆಸಕ್ತಿಯ ಕೊರತೆ ಉಂಟಾಗಿರುತ್ತೆ. ಆ ಆಸಕ್ತಿಗೆ ಏನೆಲ್ಲ ಕೊರತೆ ಇದೆ ಅನ್ನೋದನ್ನು ನಾವು ಪತ್ತೆ ಹಚ್ಚಬೇಕಾಗುತ್ತೆ. ಅದಕ್ಕೆ ನಾವು ಕ್ರಿಯಾ ಸಂಶೋಧನೆ ಅಥವಾ ಆ್ಯಕ್ಷನ್ ರಿಸರ್ಚ್ ಅಂತ ಕರಿತೀವಿ. ಓಕೆನಾ. ಈ ಅಂಕಗಣಿತೀಯ ಸಮಸ್ಯೆ ಇರ್ಬೋದು, ನೆಕ್ಸ್ಟ್ ABCD ಕಲಿಸುವಾಗ ಈ ಬಿಯದ ಬದಲಾಗಿ ಡಿ ಅನ್ನೋ ಉಚ್ಚಾರವನ್ನು ಬಳಸ್ತಕ್ಕಂಥ ವಿಚಾರ ಇರ್ಬೋದು. ನೋಡಿ, ಬಿಯದ ಬದಲಾಗಿ ಡಿ ಅನ್ನು ಉಚ್ಚಾರ ಮಾಡ್ತಾ ಇರ್ತವೆ ಮಕ್ಕಳು. ಅಂತಹ ಕಲಿಕಾ ನ್ಯೂನತೆ ಅಥವಾ ಕಲಿಕಾ ಸಮಸ್ಯೆಯನ್ನು ನಾವು ಅತಿ ವೇಗವಾಗಿ ತರಗತಿ ಕೋಣೆಯಲ್ಲಿ ಪತ್ತೆ ಹಚ್ಚಬೇಕು. ಅದನ್ನು ಪತ್ತೆ ಹಚ್ಚಿಬಿಟ್ಟು ಏನು ಮಾಡ್ತೀವಿ, ತಕ್ಷಣದ ಪರಿಹಾರವನ್ನು ಕಂಡುಹಿಡ್ತಕ್ಕಂಥ ಒಂದು ಗುರಿ ಅಥವಾ ಉದ್ದೇಶವನ್ನು ಇಟ್ಕೊಂಡು ಆರಂಭ ಆಗಿರ್ತಕ್ಕಂಥ ಒಂದು ಸಂಶೋಧನೆ ಯಾವುದಂದರೆ ದಟ್ ಈಸ್ ಆ್ಯಕ್ಷನ್ ರಿಸರ್ಚ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಆ್ಯಕ್ಷನ್ ರಿಸರ್ಚ್ ಅಥವಾ ಈ ಕ್ರಿಯಾ ಸಂಶೋಧನೆಯ ಗುಣಲಕ್ಷಣಗಳು ನೋಡೋಣ. ಇವು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇದು ಸಮಸ್ಯೆಗಳಿಗೆ ತಕ್ಷಣ ಪರಿಹಾರವನ್ನು ನೀಡುತ್ತೆ. ಯಾವುದೇ ಒಂದು ತರಗತಿ ಕೋಣೆಯಲ್ಲಿ ಮಕ್ಕಳಿಗೆ ಈ ಕಲಿಕಾ ನ್ಯೂನತೆಗಳು ಉಂಟಾದಾಗ ತಕ್ಷಣ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬಹುದು. ಇದು ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳ ಈ ವರ್ಗಕೋಣೆ ಸಮಸ್ಯೆಗಳನ್ನು ಪರಿಹರಿಸುವುದು. ನೋಡಿ, ಇಟ್ಸ್ ವೆರಿ ಇಂಪಾರ್ಟೆಂಟು. ಇದು ಏನಕ್ಕೆ ಅಂದರೆ ಆ್ಯಕ್ಷನ್ ರಿಸರ್ಚ್ ಮೇನಾಗಿ ಶಿಕ್ಷಕರಿಗೆ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಈ ವರ್ಗಕೋಣೆಯಲ್ಲಿ ಆಗ್ತಕ್ಕಂಥ ಕೆಲವೊಂದಷ್ಟು ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಕೈಗೊಳ್ತಕ್ಕಂತಹ ಸಂಶೋಧನೆ ಯಾವುದಂದರೆ ದಟ್ ಈಸ್ ಕ್ರಿಯಾ ಸಂಶೋಧನೆ ಅಂತ ಹೇಳ್ಬೋದು. ಇದರ ವ್ಯಾಪ್ತಿ ಬಹಳ ಸೀಮಿತವಾಗಿರುತ್ತೆ. ಯಾಕೆಂದರೆ ಈ ಒಂದು ವರ್ಗಕೋಣೆಯಲ್ಲಿ ಮಾತ್ರ ಸೀಮಿತ ಆಗಿರುತ್ತೆ. ಅಥವಾ ಒಂದು ಯಾವುದಾದ್ರೂ ಒಂದು ಕಂಪನಿ ಇದೆ, ಆ ಕಂಪನಿಯಲ್ಲಿ ಆಗ್ತಕ್ಕಂಥ ಆಗುಹೋಗು ಅಥವಾ ಆ ಕಂಪನಿಯಲ್ಲಿ ಆಗ್ತಕ್ಕಂಥ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ನೀಡಿ ಆ ಸಂಸ್ಥೆಯನ್ನು ನಾವು ಉನ್ನತ ಅಥವಾ ಅಭಿವೃದ್ಧಿಯತ್ತ ನಾವು ಕೊಂಡೊಯ್ತಕ್ಕಂಥ ರೀತಿಗೆ ನಾವು ಕ್ರಿಯಾ ಸಂಶೋಧನೆ ಅಂತ ಕರೀವಿ. ಅದು ಹೇಗಿರುತ್ತೆ ಅಂದರೆ ಅದು ಒಂದು ಸೀಮಿತ ಮಟ್ಟದ್ದಾಗಿರುತ್ತೆ ಅಲ್ವಾ.
ಒಂದು ತರಗತಿ ಕೋಣೆ ಇದೆ ಅಂದರೆ ಒಂದು 4 ಗೋಡೆಗಳ ಮಧ್ಯೆ ನಡೀತಕ್ಕಂಥ ವಿಚಾರ ಆಗಿರುತ್ತೆ. ಅಥವಾ ಒಂದು ಸಂಸ್ಥೆಯನ್ನು ತಗೊಂಡ್ರೆ ಒಂದು ಸಂಸ್ಥೆಯಲ್ಲಿ ಆಗ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಅದನ್ನು ತಕ್ಷಣ ಪರಿಹಾರ ನೀಡ್ತಕ್ಕಂಥ ವಿಚಾರ ಇರ್ಬೋದು. ಇವು ಏನಕ್ಕಂದರೆ ಇದು ಒಂದು ಸೀಮಿತ ಮಟ್ಟಕ್ಕೆ ಅನುಗುಣವಾಗಿರುತ್ತೆ. ಯಾವುದು ಆ್ಯಕ್ಷನ್ ರಿಸರ್ಚ್ ಅನ್ನೋದು. ಇದನ್ನು ನಿರ್ದಿಷ್ಟ ಉದ್ದೇಶ ಮತ್ತು ಸಂಶೋಧನೆಯಲ್ಲಿ ಬಳಸಲಾಗುತ್ತೆ. ನೋಡಿ, ನಿರ್ದಿಷ್ಟ ಉದ್ದೇಶ ಮತ್ತು ಸಂಶೋಧನೆಯಲ್ಲಿ ಬಳಸಲಾಗುತ್ತೆ. ಯಾಕೆಂದರೆ ಒಂದು ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಂತ ಬಂದಾಗ ಅದರದ್ದೇ ಆಗಿರ್ತಕ್ಕಂಥ ಗುರಿ ಉದ್ದೇಶಗಳನ್ನು ಹೊಂದಿರುತ್ತೆ. ಓಕೆನಾ. ನೆಕ್ಸ್ಟು ಶೈಕ್ಷಣಿಕ ಪದ್ಧತಿಯನ್ನು ಸುಧಾರಿಸಿ ಅವುಗಳನ್ನು ವಿಶಿಷ್ಟ ಸಂದರ್ಭಗಳಲ್ಲಿ ಅನ್ವಯ ಮಾಡುವುದಾಗಿದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಈ ನಾವು ಎಜುಕೇಷನ್ ಸೆಕ್ಟರಲ್ಲಿ ಕೆಲವೊಂದಷ್ಟು ವಿಚಾರಗಳಿಗೆ ನಾವು ಸುಧಾರಣೆ ತರಬೇಕು, ತಿದ್ದುಪಡಿ ತರಬೇಕು, ಅಥವಾ ಒಂದಷ್ಟು ಮಕ್ಕಳ ಗುಣಮಟ್ಟಕ್ಕೆ ಅಥವಾ ಮಕ್ಕಳ ಜ್ಞಾನಕ್ಕೆ ಅನುಗುಣವಾಗಿ ಪಠ್ಯಕ್ರಮವನ್ನು ಜೋಡಿಸುವಂಥದ್ದಿರ್ಬೋದು. ಆ ತರಹದ ಒಂದಷ್ಟು ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಅಥವಾ ಆ ಥರದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡು ಹಿಡಿತಕ್ಕಂತಹ ವಿಚಾರ ಎಲ್ಲಿ ನಡೀತಾ ಅಂದರೆ ಕ್ರಿಯಾ ಸಂಶೋಧನೆಯಲ್ಲಿ ನಡೆಯುತ್ತೆ. ಓಕೆನಾ. ನೆಕ್ಸ್ಟ್ ಇದು ವೈಜ್ಞಾನಿಕವಾಗಿ ನಡೆಯುವಂಥ ಸಂಶೋಧನೆಯಾಗಿದೆ. ಆಲ್ಮೋಸ್ಟ್ ಎಲ್ಲ ಈ ಫಂಡಮೆಂಟಲ್ ರಿಸರ್ಚ್ ಇರ್ಬೋದು, ಅಪ್ಲೈಡ್ ರಿಸರ್ಚ್ ಇರ್ಬೋದು, ಇನ್ನು ಆ್ಯಕ್ಷನ್ ರಿಸರ್ಚ್ ಇರ್ಬೋದು. ಈ 3 ವೈಜ್ಞಾನಿಕ ಪದ್ಧತಿಯನ್ನೇ ಆಧಾರವಾಗಿಟ್ಟುಕೊಂಡು ಸಂಶೋಧನೆಯನ್ನು ನಡೆಸ್ತವೆ. ನೆಕ್ಸ್ಟ್ ನೋಡ್ತಾ ಹೋಗಿ, ಈ 3 ಪ್ರಕಾರಗಳು ಏನು ಫಂಡಮೆಂಟಲ್ ರಿಸರ್ಚು, ಆ್ಯಕ್ಷನ್ ರಿಸರ್ಚ್ ಮತ್ತು ಅಪ್ಲೈಡ್ ರಿಸರ್ಚ್, ಈ 3 ರಿಸರ್ಚ್ಗಳ ಉದ್ದೇಶ ಕೂಡ ಒಂದೇ ಆಗಿರ್ತವೆ. ಆದರೆ ಸಂಘಟನೆ ಹಾಗೂ ಅದರ ಫಲಿತಾಂಶಗಳು ಮಾತ್ರ ಭಿನ್ನವಾಗಿರುತ್ತೆ. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆನಾ. ಇದು ಸಂಶೋಧನೆಗೆ ನಾವು ಕೈಗೊಂಡಿರ್ತಕ್ಕಂಥ 3 ವಿಧಗಳನ್ನು ಡಿಸ್ಕಸ್ ಮಾಡಿದ್ವಿ. ಓಕೆನಾ. ಇವತ್ತಿನ ಕ್ಲಾಸಲ್ಲಿ ನಾವು ಸಂಶೋಧನೆಯ ಹಂತಗಳನ್ನು ನೋಡ್ತಾ ಹೋಗೋಣ. ನಮ್ಮ KCET ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸಂಶೋಧನೆಯ ಹಂತಗಳು. ಸಂಶೋಧನೆಯ ಹಂತಗಳು. ಯಾವುದೇ ಒಂದು ಸಂಶೋಧನೆಯನ್ನು ಕ್ರಮಬದ್ಧವಾಗಿ ಮುಂದುವರಿಸಬೇಕು ಅಂದಾಗ ಸಂಶೋಧಕನು ಕ್ರಮಬದ್ಧವಾದ ಹಂತಗಳನ್ನು ಅನುಸರಿಸಲೇಬೇಕು ಅಲ್ವಾ. ವಿಷಯದ ಆಯ್ಕೆಯಿಂದ ಹಿಡಿದು ಆ ವಿಷಯವನ್ನು ತಯಾರಿಸುವುದಾಗಿರ್ಬೋದು, ಆ ವಿಷಯ ವರದಿಯನ್ನು ಸಲ್ಲಿಸುವಂತಹ ವಿವಿಧ ಹಂತಗಳನ್ನು ದಾಟಬೇಕಾಗುತ್ತೆ. ಅಂದರೆ ಈ ಸಂಶೋಧನೆ ಅನ್ನೋದು ಆರಂಭ ಆದಾಗಿನಿಂದ ಅದು ಕಂಪ್ಲೀಟ್ ಅಥವಾ ಆ ವರದಿ ಸಲ್ಲಿಸುವವರೆಗೂ ನಾವು ಅನುಸರಿಸಬೇಕಾಗಿರ್ತಕ್ಕಂಥ ಕೆಲವೊಂದಷ್ಟು ಕ್ರಮಬದ್ಧವಾಗಿರ್ತಕ್ಕಂಥ ಅಂಶಗಳಿಗೆ ನಾವು ಸ್ಟೆಪ್ಸ್ ಆಫ್ ರಿಸರ್ಚ್ ಅಂತ ಕರಿತೀವಿ. ಸಂಶೋಧಕನು ಸಂಶೋಧನೆಯ ಕಾರ್ಯವನ್ನು ಮಾಡುವಾಗ ಸರಿಯಾದ ಮಾರ್ಗದಲ್ಲಿ ಸಾಗಬೇಕಾಗುತ್ತೆ ಅಲ್ವಾ. ಈ ಸರಿಯಾದ ಮಾರ್ಗಕ್ಕೆ ನಾವು ಸ್ಟೆಪ್ಸ್ ಆಫ್ ರಿಸರ್ಚ್ ಅಂತ ಕರೆದ್ವಿ. ಓಕೆ. ಈ ಸ್ಟೆಪ್ಸ್ ಆಫ್ ರಿಸರ್ಚಲ್ಲಿ ನಾವು 8 ರಿಂದ 9 ಸ್ಟೆಪ್ಸ್ಗಳನ್ನು ನೋಡ್ತಾ ಹೋಗ್ತೀವಿ. ಓಕೆನಾ. ಫಸ್ಟು ಸಮಸ್ಯೆಯ ಆಯ್ಕೆ. ಯಾವುದಾದ್ರೂ ಒಂದು ಸಂಶೋಧಕನು ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಆಯ್ಕೆ ಮಾಡುವಾಗ ನೋಡಿ, ಆ ಸೆಲೆಕ್ಷನ್ ಆಫ್ ಪ್ರಾಬ್ಲಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಏನೆಲ್ಲ ಅನುಸರಿಸಬೇಕು. ನೆಕ್ಸ್ಟು ಸಾಹಿತ್ಯದ ಪರಿಶೀಲನೆ, ರಿವ್ಯೂ ಆಫ್ ಲಿಟ್ರೇಚರ್ ಅಂತ ಕರಿತೀವಿ. ಈ ರಿವ್ಯೂ ಆಫ್ ಲಿಟ್ರೇಚರು. ನೆಕ್ಸ್ಟ್ ಸಮಸ್ಯೆ ವ್ಯಾಖ್ಯಾನ ಅಥವಾ ಸಮಸ್ಯೆಯನ್ನು ವ್ಯಾಖ್ಯಾನಿಸುವುದು, ಡಿಫೈನಿಂಗ್ ದ ಪ್ರಾಬ್ಲಮ್ ಅಂತ ಕರಿತೀವಿ. ನೆಕ್ಸ್ಟು ಪರಿಕಲ್ಪನೆಗಳನ್ನು ತಯಾರಿಸುವುದು, ಫಾರ್ಮ್ಯುಲೇಟಿಂಗ್ ಹೈಪೋಥಿಸಿಸ್ ಅಂತ ಬರ್ತದೆ. ಸೊ ಫಾರ್ಮ್ಯುಲೇಟಿಂಗ್ ಹೈಪೋಥಿಸಿಸ್. ನೆಕ್ಸ್ಟು ಸಂಶೋಧನೆಯ ವಿನ್ಯಾಸ, ಡಿಸೈನ್ ಆಫ್ ರಿಸರ್ಚ್ ಅಂತ ಹೇಳ್ತೀವಿ ಅಲ್ವಾ. ಇದು 5ನೇದಾಯಿತು. ನೆಕ್ಸ್ಟು ದತ್ತಾಂಶ ಸಂಗ್ರಹಣೆ, ಕಲೆಕ್ಷನ್ಸ್ ಆಫ್ ಡೇಟಾ. ನೆಕ್ಸ್ಟು ದತ್ತಾಂಶ ವಿಶ್ಲೇಷಣೆ ಅಂದರೆ ಅನಲೈಸಿಸ್ ಆಫ್ ಡೇಟಾ. ಸಾಮಾನ್ಯೀಕರಣ ಮತ್ತು ಫಲಿತಾಂಶ ಅಂದರೆ ಜನರಲೈಸೇಷನ್ ಆ್ಯಂಡ್ ರಿಸಲ್ಟ್. ಲಾಸ್ಟಿಗೆ ನಾವು ಎಲ್ಲ ಮುಗಿದ ಮೇಲೆ ವರದಿಯನ್ನು ಸಲ್ಲಿಸ್ತಕ್ಕಂಥದ್ದು. ಓಕೆ. ನಾನು PhD ಸ್ಟೂಡೆಂಟ್ ಇದ್ದೀನಿ ಅಂದಾಗ ಗೊತ್ತಾಗುತ್ತೆ ನೋಡಿ. ಒಬ್ಬ PhD ಅಥವಾ ಒಬ್ಬ ಸಂಶೋಧಕ ಇದ್ದಾನೆ ಅಂದರೆ ಆ ಸಂಶೋಧಕ ತಾನು ಮಾಡಿರ್ತಕ್ಕಂಥ ಸಂಶೋಧನೆ ಆರಂಭಿಸಿದಾಗಿನಿಂದ ತಾನು ವರದಿಯನ್ನು ಸಲ್ಲಿಸುವವರೆಗೂ ಯಾವೆಲ್ಲ ಕ್ರಮಬದ್ಧವಾಗಿ ಒಂದಷ್ಟು ಸ್ಟೆಪ್ಗಳನ್ನು ಅನುಸರಿಸಬೇಕು ಅನ್ನೋದನ್ನು ಈ ಸ್ಟೆಪ್ಸ್ ಆಫ್ ರಿಸರ್ಚಲ್ಲಿ ನೋಡ್ತಾ ಹೋಗೋಣ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಮ್ಮ KCET ಎಕ್ಸಾಮ್ಗೆ. ಓಕೆ. ಮೊದಲು ಸಂಶೋಧಕನು ಸಮಸ್ಯೆಯನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಎಂಥ ಸಮಸ್ಯೆ ಅಂದರೆ ಅದು ಉಪಯುಕ್ತವಾಗಿರಬೇಕು, ಸಮಾಜಕ್ಕೆ ಅನುಗುಣವಾಗಿರಬೇಕು, ವಾಸ್ತವವಾಗಿರಬೇಕು. ನೋಡಿ, ವಾಸ್ತವವಾಗಿರ್ಬೇಕು. ಅಂತಹ ಸಮಸ್ಯೆಗಳನ್ನು ಆಯ್ಕೆ ಮಾಡ್ತಕ್ಕಂಥ ವಿಚಾರ. ನೆಕ್ಸ್ಟು ಸಾಹಿತ್ಯದ ಪರಿಶೀಲನೆ, ರಿವ್ಯೂ ಆಫ್ ಲಿಟ್ರೇಚರ್. ಅಂದರೆ ಅದು ರಿವ್ಯೂ ಆಫ್ ಲಿಟ್ರೇಚರ್ ಅಂದರೆ ಸಂಶೋಧನೆಗೆ ಬೇಕಾಗಿರ್ತಕ್ಕಂಥ ಅಂಶಗಳನ್ನು ಕಲೆಕ್ಟ್ ಮಾಡ್ಬೋದು. ಈ ಪ್ರೈಮರಿ ಸೋರ್ಸಿಂದ ಇರ್ಬೋದು ಅಥವಾ ಈ ಸೆಕೆಂಡರಿ ಸೋರ್ಸಿಂದ ಇರ್ಬೋದು, ಅದನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಡಿಫೈನಿಂಗ್ ಅ ಪ್ರಾಬ್ಲಮ್ಮು, ಫಾರ್ಮುಲೇಟಿಂಗ್ ಹೈಪೋಥಿಸಿಸ್. ಓಕೆ. ಹೈಪೋಥಿಸಿಸಲ್ಲಿ ನಮಗೆ ನಲ್ ಹೈಪೋಥಿಸಿಸ್ ಈ ಥರ ಹಲವಾರು ಬರ್ತವೆ. ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ನಾವು ಸಮಸ್ಯೆಯ ಆಯ್ಕೆಯನ್ನು ನೋಡ್ತಾ ಹೋಗೋಣ. ಸೆಲೆಕ್ಷನ್ ಆಫ್ ಪ್ರಾಬ್ಲಮ್ ಅಂದರೆ ಸಮಸ್ಯೆಯ ಆಯ್ಕೆ. ಇದು ಸಂಶೋಧನಾ ಪ್ರಕ್ರಿಯೆಯ ಮೊದಲ ಹಂತ. ನೋಡಿ, ಹಿಂಗೂ ಕೇಳ್ಬೋದು ನಮಗೆ ಸಂಶೋಧನಾ ಪ್ರಕ್ರಿಯೆ ಅಥವಾ ಈ ಸಂಶೋಧನೆ ಕೈಗೊಳ್ಳಲಿಕ್ಕೆ ಇರ್ತಕ್ಕಂತಹ ಹಲವಾರು ಹಂತಗಳಲ್ಲಿ ಓಕೆ, ಮೊದಲನೇ ಹಂತ ಯಾವುದು ಅಂತ ಕೇಳ್ಬೋದು, ಕೊನೆಯ ಹಂತ ಯಾವುದು ಅಂತಲೂ ಕೇಳ್ಬೋದು. ಓಕೆ. ಇದು ಸಂಶೋಧನಾ ಪ್ರಕ್ರಿಯೆಯ ಮೊದಲ ಹಂತವಾಗಿದೆ. ಯಾವುದು? ಸಮಸ್ಯೆಯ ಆಯ್ಕೆ.
ಓಕೆ, ನಮಗೆ ಹೊಂದಿಸಿ ಬರೀಲಿಕ್ಕೆ ಕೇಳ್ತಾರೆ, ಇಲ್ಲ ಅದನ್ನು ಕ್ರಮಬದ್ಧವಾಗಿ ಜೋಡಿಸ್ಲಿಕ್ಕೆ ಕೇಳ್ತಾರೆ. ಹಿಂದಿನ ಸಲ ಕೂಡ ಕೇಳಿದ್ದಾರೆ ಕೆಸೆಟ್ಗೆ. ಸಂಶೋಧಕನು ಸಂಶೋಧನೆಯನ್ನು ಮಾಡುವಾಗ ಮೊದಲು ಯೋಗ್ಯವಾದ ಸಮಸ್ಯೆಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನೋಡಿ, ಫಸ್ಟು ಸಂಶೋಧನೆ ಮಾಡ್ತಕ್ಕಂತಹ ಒಬ್ಬ ವ್ಯಕ್ತಿ ಯೋಗ್ಯವಾಗಿರ್ತಕ್ಕಂಥ ಸಮಸ್ಯೆಯನ್ನು ಆಯ್ಕೆ ಮಾಡ್ಕೋಬೇಕು. ಯೋಗ್ಯವಾಗಿರ್ತಕ್ಕಂಥ ಸಮಸ್ಯೆ ಅಂದರೆ ಹೇಗಿರುತ್ತೆ ಮೇಡಮ್ ಅಂದರೆ, ಅದು ವಾಸ್ತವವಾಗಿರಬೇಕು, ಸಮಾಜಕ್ಕೆ ಅದು ಉಪಯುಕ್ತವಾಗುವಂತಿರಬೇಕು. ಅಂತಹ ಸಮಸ್ಯೆಯನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಸಂಶೋಧಕನ ಸಮಸ್ಯೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕಾದ್ರೆ ಬಹಳ ಜಾಗರೂಕತೆಯಿಂದ ಆಯ್ಕೊಳ್ಳಬೇಕಾಗುತ್ತೆ. ನೋಡಿ, ಯಾವುದಾದ್ರೂ ಒಂದು ರಿಸರ್ಚ್ ಟಾಪಿಕನ್ನು ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಅದರ ಬಗ್ಗೆ ನಾವು ತುಂಬ ಜಾಗರೂಕತೆಯಿಂದ ನಾವು ಆಯ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು, ಸಂಶೋಧಕನ ಸಮಸ್ಯೆಯು ವಾಸ್ತವವಾಗಿರಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಂಶೋಧಕನ ಸಮಸ್ಯೆ ಅಥವಾ ಆ ಪ್ರಾಬ್ಲಮ್ ಅಥವಾ ಅವನ ಸೆಲೆಕ್ಟ್ ಮಾಡ್ತಕ್ಕಂಥ ಆ ಟಾಪಿಕ್ ಏನಿದೆಯಲ್ಲ ಅದು ವಾಸ್ತವ ಅಥವಾ ನೈಜ ಘಟನೆಯಿಂದ ಕೂಡಿರಬೇಕು. ಅದು ಸಮಾಜಕ್ಕೆ ಉಪಯೋಗವಾಗುವಂಥದ್ದಾಗಿರಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಸಮಸ್ಯೆಯು ನೋಡಿ, ಸಮಸ್ಯೆಯ ಪರಿಹಾರ ಮಾನವ ಕುಲಕ್ಕೆ ಸಹಾಯವಾಗುವಂತಿರಬೇಕು. ಮನುಷ್ಯನಿಗೆ ಅದು ಅಂದರೆ ನೆಕ್ಸ್ಟ್ ರಿಸರ್ಚರಿಗೆ ಅಥವಾ ಈ ಸಮಾಜಕ್ಕೆ ಅದು ಒಳ್ಳೆಯ ಮೆಸೇಜನ್ನು ಕೊಡ್ತಕ್ಕಂತಹ ಒಂದು ರಿಸರ್ಚ್ ಟಾಪಿಕ್ ನಮ್ಮದಾಗಿರಬೇಕು. ಅದಕ್ಕೆ ನಾವು ಸೆಲೆಕ್ಷನ್ ಆಫ್ ಪ್ರಾಬ್ಲಮ್ ಅಂತ ಕರಿತೀವಿ. ಒಟ್ಟಾರೆಯಾಗಿ ಈ ಹಂತವು ಸಂಶೋಧನಾ ಕಾರ್ಯಕ್ಕೆ ದಾರಿದೀಪವಾಗಿದೆ. ನೋಡಿ, ಒಟ್ಟಾರೆಯಾಗಿ ಈ ಸಂಶೋಧನೆ ಅನ್ನೋದು ಏನಕ್ಕೆ ಅಂದರೆ ಸೆಲೆಕ್ಷನ್ ಆಫ್ ಪ್ರಾಬ್ಲಮ್ ಅನ್ನೋದು ಹಲವು ಸಂಶೋಧನಾ ಕಾರ್ಯಕ್ಕೆ ಒಂದು ದಾರಿದೀಪ ಆಗಿದೆ. ಯಾಕಂದರೆ ನಾವು ಮಾಡ್ತಕ್ಕಂಥ ಸೆಲೆಕ್ಷನ್ ಆಫ್ ಆ ಪ್ರಾಬ್ಲಮ್ ಏನಿದೆಯಲ್ಲ, ಆ ಸಮಸ್ಯೆಯ ಆಯ್ಕೆ ಏನಿದೆಯಲ್ವ, ನೆಕ್ಸ್ಟ್ ನಮ್ಮ ಸಂಶೋಧನೆಗೆ ಅದು ಒಂದು ಗುಡ್ ವೇ ಅಂತ ಹೇಳ್ಬೋದು, ಒಂದು ಒಳ್ಳೆ ದಾರಿದೀಪ ಅಂತ ಹೇಳ್ಬೋದು. ಸಂಶೋಧನೆ ವ್ಯವಸ್ಥಿತವಾಗಿ ಸಾಗಬೇಕಾದ್ರೆ ನೋಡಿ, ಒಂದು ರಿಸರ್ಚು ಒಂದು ಕ್ರಮಬದ್ಧವಾಗಿ ಒಂದು ಸುವ್ಯವಸ್ಥಿತವಾಗಿ ಸಾಗಬೇಕಾದ್ರೆ ಅನೇಕ ಆಕಾರ ಮೂಲಗಳನ್ನು ಸಂಪರ್ಕಿಸಿ ಅವುಗಳಿಂದ ಅನೇಕ ಸಮಸ್ಯೆಗಳನ್ನು ಆಯ್ದು ನಿರ್ದಿಷ್ಟ ಮಾನದಂಡಗಳಿಂದ ನೋಡಿ ಅನೇಕ ಸಂಶೋಧನೆಗಳನ್ನು ನಾವು ನೋಡಿಬಿಟ್ಟು ಅದರಲ್ಲಿ ವಿಚ್ ಈಸ್ ದ ಬೆಸ್ಟ್ ಅಂತೇಳಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಲ್ವಾ. ಈ 5 ನಿರ್ದಿಷ್ಟ ಮಾನದಂಡಗಳಿಂದ ಆ ಸಮಸ್ಯೆಗಳನ್ನು ಪರೀಕ್ಷಿಸಿ ಕೊನೆಯಲ್ಲಿ ಒಂದು ಸಮಸ್ಯೆಯನ್ನು ಏನು ಮಾಡ್ತೀವಿ, ಆಯ್ಕೆ ಮಾಡಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಬರ್ರಿ, ಉದಾಹರಣೆ ನೋಡೋದಾದರೆ ಚಂದ್ರಯಾನ 3. ಈ 2023ರಲ್ಲಿ ನಾವು ಚಂದ್ರಯಾನ 3ಯನ್ನು ಕೈಗೊಂಡ್ರು. ಸೊ ಈ ಚಂದ್ರಯಾನ 3 ಯಶಸ್ವಿಯಾಗಿ ಉಡಾವಣೆ ಮಾಡಿದ್ದಾರೆ. 23 ಆಗಸ್ಟ್ 2023ರಂದು ಚಂದ್ರನು ದಕ್ಷಿಣ ಭಾಗದ ಮೇಲೆ ತಲುಪ್ತಾನೆ. ಓಕೆ, ಈ ಚಂದ್ರ ದಕ್ಷಿಣ ಭಾಗದ ಮೇಲೆ ತಲುಪಿದಂತಹ ಭಾರತ ಮೊದಲನೇ ರಾಷ್ಟ್ರ ಆಗಿರ್ತೈತಿ. ನೋಡಿ, ಚಂದ್ರನ ಕುರಿತು ಈ ತರಹದ ಒಂದಷ್ಟು ಚಂದ್ರನ ಕುರಿತು ಅಧ್ಯಯನ ಮಾಡಿ ಸಂಶೋಧನೆಯನ್ನು ಕ್ರಿಯೇಟ್ ಮಾಡ್ತಕ್ಕಂತಹ ವಿಚಾರ. ಇದರಿಂದ ಗೊತ್ತಿಲ್ಲದೆ ಇರತಕ್ಕಂತಹ ಬಾಹ್ಯಾಕಾಶದ ಬಗ್ಗೆ ಗೊತ್ತಿಲ್ಲದೆ ಇರತಕ್ಕಂತಹ ವಿಚಾರಗಳು ಈ ಸಂಶೋಧನೆ ಮೂಲಕ ತಿಳಿತಾ ಹೋಗುತ್ತೆ. ಸಮಾಜಕ್ಕೆ ಈ ಚಂದ್ರಯಾನ 3ದ ಬಗ್ಗೆ ಏನಾಗುತ್ತೆ, ಅರಿವು ಮೂಡುತ್ತೆ. ಜನಗಳಿಗೆ ಅದು ಉಪಯೋಗ ಆಗ್ತಕ್ಕಂಥ ವಿಚಾರ ಆಗಿರುತ್ತೆ. ಸೊ ಈ ತರಹದ ಒಂದಷ್ಟು ಕರೆಂಟ್ ಬೇಸ್ಡ್ ಆಗಿರ್ತಕ್ಕಂತಹ ಟಾಪಿಕ್ಗಳನ್ನು ತೊಗೊಂಡ್ಬಿಟ್ಟು ನಾವೇನು ಮಾಡಬೇಕು, ರಿಸರ್ಚನ್ನು ಕೈಗೊಳ್ತಾ ಹೋಗಬೇಕು. ಸೊ ಸೆಲೆಕ್ಷನ್ ಆಫ್ ಪ್ರಾಬ್ಲಮ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾವು ಮಾಡಿರ್ತಕ್ಕಂಥ ಆ ಪ್ರಾಬ್ಲಮ್ಮು ಹೇಗಿದೆ ಅನ್ನೋದಕ್ಕೆ, ಅದು ಟಾಪಿಕ್ ಹೇಗಿದೆ ಅನ್ನೋದರ ಮೇಲೆ ನಮ್ಮ ಸಂಶೋಧನೆ ಏನಾಗುತ್ತೆ, ಬಿಲ್ಡ್ ಆಗ್ತಾ ಹೋಗುತ್ತೆ. ಉತ್ತಮ ಸಂಶೋಧನಾ ಸಮಸ್ಯೆಗಳ ಗುಣಲಕ್ಷಣಗಳು ಅಂದರೆ ಒಂದು ಉತ್ತಮ ಸಂಶೋಧನೆ ಏನಾಗಬೇಕು, ಸಮಸ್ಯೆ ಇರಬೇಕು ಅಂದರೆ ಆ ಸೆಲೆಕ್ಷನ್ ಪ್ರಾಬ್ಲಮ್ಮು ಒಂದು ಗುಣಮಟ್ಟದ್ದಾಗಿರ್ಬೇಕಂದ್ರೆ ಏನೆಲ್ಲ ಲಕ್ಷಣಗಳಿದೆ ಅಂದರೆ ಈ ಸಂಶೋಧನೆಯ ಸಮಸ್ಯೆಯು, ಇಲ್ಲಿ ನೋಡಿ ಇದು ಸಂಸದ ಆಗಿದೆ, ಸಂಶೋಧನೆಯ ಸಮಸ್ಯೆಯು ಒಂದು ನಿಮಿಷ, ಇದು ಆಸಕ್ತಿದಾಯಕ ಆಗಬೇಕಾಗಿತ್ತು. ನೋಡಿ, ಆಸಕ್ತಿದಾಯಕ ಆಗಿರಬೇಕು. ನಮ್ಮ ಸಂಶೋಧನೆ ಸಮಸ್ಯೆಯು ಆಸಕ್ತಿದಾಯಕವಾಗಿರಬೇಕು. ಉತ್ತಮ ಸಂಶೋಧನಾ ಸಮಸ್ಯೆಯು ವಾಸ್ತವಿಕವಾಗಿರಬೇಕು ಮತ್ತು ಪ್ರಯೋಜನಕಾರಿಯಾಗಿರಬೇಕು. ಓಕೆನಾ. ಅದರಿಂದ ನಮಗೆ ನಾವು ಮಾಡ್ತಕ್ಕಂತಹ ಆ ಪ್ರಾಬ್ಲಮ್ಮಿಂದ ಸಮಾಜಕ್ಕೆ ಉಪಯುಕ್ತವಾಗುವಂತಿರಬೇಕು, ಸಮಾಜಕ್ಕೆ ಸಹಾಯಕಾರಿಯಾಗಬೇಕು, ಹೊಸ ಸಂಶೋಧಕರಿಗೆ ಇದು ಮಾದರಿಯಾಗಿರಬೇಕು. ನಾವು ಮಾಡಿರ್ತಕ್ಕಂಥ ಈ ಸಂಶೋಧನೆ ಈ ನೆಕ್ಸ್ಟ್ ಅಪ್ಕಮಿಂಗ್ ಬರ್ತಕ್ಕಂತಹ ಹೊಸ ಸಂಶೋಧಕರಿಗೂ ಸಹ ಅದು ಮಾದರಿಯಾಗಿರಬೇಕು. ಅಂತಹ ಉತ್ತಮ ಗುಣಮಟ್ಟದ ಒಂದು ಸಮಸ್ಯೆಯನ್ನು ನಾವು ಆಯ್ಕೆ ಮಾಡುವಲ್ಲಿ ಯಶಸ್ವಿಯಾಗಬೇಕು. ಇದು ಮೊದಲನೇ ಸ್ಟೆಪ್ ಆಗಿರುತ್ತೆ. ನೆಕ್ಸ್ಟು ಸಾಹಿತ್ಯದ ಪುನರಾವಲೋಕನ ಅಥವಾ ರಿವ್ಯೂ ಆಫ್ ಲಿಟ್ರೇಚರ್ ಅಂತ ಕರಿತೀವಿ. ನೋಡಿ, ರಿವ್ಯೂ ಆಫ್ ಲಿಟ್ರೇಚರ್. ಈ ರಿವ್ಯೂ ಆಫ್ ಲಿಟ್ರೇಚರ್ ಇದನ್ನು ಸಂಬಂಧಿತ ಸಾಹಿತ್ಯಾವಲೋಕನ ಅಂತ ಕೂಡ ಕರೀತಾರೆ.
ನೋಡಿ, ಈಗ ನಾವು ರಿವ್ಯೂ ಆಫ್ ಲಿಟ್ರೇಚರ್ ಅಥವಾ ಸಾಹಿತ್ಯದ ಪುನರಾವಲೋಕನ ಅಂತ ಕರೆದ್ವಿ. ಸೊ ಅದನ್ನು ಇನ್ನೊಂದು ಅರ್ಥದಲ್ಲಿ ನಾವು ಸಂಬಂಧಿತ ಸಾಹಿತ್ಯದ ಅವಲೋಕನ ಅಂತ ಕೂಡ ಕೇಳ್ತಾರೆ. ಸೊ ನಾವು ಕೇಳೇ ಇಲ್ಲಲ್ಲ ಈ ವರ್ಡನ್ನು ಅಂತ ಅನ್ಕೋಬಾರ್ದು. ಸೊ ಸಂಬಂಧಿತ ಸಾಹಿತ್ಯ ಅವಲೋಕನ ಅಂತ ಕೂಡ ಕರೀತಾರೆ. ನೆಕ್ಸ್ಟು ಈ ಸಂಶೋಧನಾ ಪ್ರಕ್ರಿಯೆಯ ಎರಡನೇ ಹಂತ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ರಿವ್ಯೂ ಆಫ್ ಲಿಟ್ರೇಚರ್. ಓಕೆ, ಇದು ಸಂಶೋಧನಾ ಪ್ರಕ್ರಿಯೆ ಎರಡನೇ ಹಂತ ಅಂತ ಹೇಳ್ಬೋದು. ಮೊದಲನೇ ಹಂತ ಯಾವುದಂತ ಕೇಳ್ತಾರೆ, ಸೆಲೆಕ್ಷನ್ ಆಫ್ ಪ್ರಾಬ್ಲಮ್ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಎರಡನೇ ಹಂತ ಯಾವುದಂತ ಕೇಳಿದ್ರೆ ದಟ್ ಈಸ್ ದ ರಿವ್ಯೂ ಆಫ್ ಲಿಟ್ರೇಚರ್ ಅಥವಾ ಸಾಹಿತ್ಯದ ಪುನರಾವಲೋಕನ ಅಥವಾ ಸಂಬಂಧಿತ ಸಾಹಿತ್ಯ ಅವಲೋಕನ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ನೋಡಿ, ಇದು ನೈಜವಾಗಿ ಮತ್ತು ಸಂಶೋಧನಾ ಕಾರ್ಯದಲ್ಲಿ ಆರಂಭದಿಂದ ಕೊನೆಯವರೆಗೂ ಸಂಶೋಧನಾ ಕಾರ್ಯ ಅಂದರೆ ಸಂಶೋಧನೆಯು ಆರಂಭದಿಂದ ಕೊನೆಯವರೆಗೂ ಅಂದರೆ ಸಂಶೋಧನೆ ಉದ್ದಕ್ಕೂ ನಡೀತಕ್ಕಂಥ ಪ್ರಕ್ರಿಯೆ ಯಾವುದು ಅಂದರೆ ದಟ್ ಈಸ್ ರಿವ್ಯೂ ಆಫ್ ಲಿಟ್ರೇಚರ್ ಅಂತ ಹೇಳ್ಬೋದು. ಅಂದರೆ ನಾವು ಒಂದು ಸಂಶೋಧನೆ ಆರಂಭ ಆಗಿದ್ದಾಗಿನಿಂದ ಅದು ಕೊನೆಯ ಆಗುವವರೆಗೂ ಸಹ ನಾನು ಕೈಗೊಂಡಿರ್ತಕ್ಕಂತಹ ಸಂಶೋಧನೆ ಆ ವಿಚಾರ ಸರಿಯಾಗಿದೆಯೋ ಇಲ್ವೋ ಅನ್ನೋದನ್ನು ನಾವು ಪದೇ ಪದೇ ರಿವ್ಯೂವನ್ನು ಮಾಡ್ತಾ ಹೋಗಬೇಕು. ಓಕೆನಾ. ನೆಕ್ಸ್ಟು ಸಂಬಂಧಿತ ಸಾಹಿತ್ಯ ಅವಲೋಕನ ಅಂದರೆ ಸಾಹಿತ್ಯದ ಪುನರಾವಲೋಕನ. ಈ ರಿವ್ಯೂ ಆಫ್ ಲಿಟ್ರೇಚರ್ ಸಂಶೋಧನೆಯಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಮತ್ತು ಸಂಶೋಧಕನಿಗೆ ಅನೇಕ ವಿಧದಲ್ಲಿ ಏನು ಮಾಡ್ತಿದ್ದು ಸಹಾಯ ಮಾಡ್ತಾ ಹೋಗುತ್ತೆ. ರಿವ್ಯೂ ಆಫ್ ಲಿಟ್ರೇಚರ್ ಏನಕ್ಕೆ ಅಂದರೆ ಸಂಶೋಧನೆಯನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಲಿಕ್ಕೆ. ಆಯ್ಕೆಯಾಗಿರ್ತಕ್ಕಂಥ ಸಮಸ್ಯೆಯ ಮೇಲೆ ನೋಡಿ, ಇಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಸಮಸ್ಯೆಯ ಮೇಲೆ ಪ್ರತ್ಯೇಕವಾಗಿ ಮತ್ತು ಪರೋಕ್ಷವಾಗಿಯೂ ಸಹ ಬೆಳಕನ್ನು ಚೆಲ್ಲುವಂಥ ಅಥವಾ ಹೊಸ ಹೊಸ ದಾರಿಯನ್ನು ತೋರಿಸ್ತಕ್ಕಂಥ ಅನೇಕ ಗ್ರಂಥಗಳಿರ್ಬೋದು, ಈ ದಾಖಲೆಗಳಿರ್ಬೋದು, ಕಡತಗಳಿರ್ಬೋದು, ವಿಶ್ವಕೋಶ ಅಂದರೆ ಈ ಡಿಕ್ಷನರೀಸ್ ಇರ್ಬೋದು, ನೆಕ್ಸ್ಟು ನಿಯತಕಾಲಿಕೆ, ಈ ಮ್ಯಾಗ್ಝಿನ್ಸ್ ಇರ್ಬೋದು, ಹೀಗೆ ಏರಿಳವಾಗಿ ದೊರೆತಕ್ಕಂತಹ ಸಾಹಿತ್ಯದ ಮೂಲಗಳನ್ನು ಸಂಶೋಧಕನು ತಾಳ್ಮೆಯಿಂದ ಅಷ್ಟನ್ನು ಓದಿ ಮಾಹಿತಿಯನ್ನು ಕಲೆ ಹಾಕಬೇಕು ಮೊದಲು. ಸೊ ನಾವು ಯಾವುದೇ ಒಂದು ಸಂಶೋಧನೆ ಕೈಗೊಳ್ತಾ ಇದ್ದೀವಿ ಅಂದರೆ ಸೊ ಆ ಸಂಶೋಧನೆಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಕಲೆ ಹಾಕೋದು ಇದನ್ನು ಸಾಮಾನ್ಯದ ವಿಚಾರ ಅಲ್ಲ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಗ್ರಂಥಗಳನ್ನು, ದಾಖಲೆಗಳನ್ನು, ಡಿಕ್ಷನರಿ, ಈ ಕೆಲವೊಂದಷ್ಟು ಆರ್ಟಿಕಲ್ಸ್, ಮ್ಯಾಗ್ಝಿನ್ಸ್ಗಳನ್ನು ಹೇರಳವಾಗಿ ನಮಗೆ ಆಲ್ಮೋಸ್ಟ್ ದೊರೀತಾ ಹೋಗ್ತವೆ. ಇಂತಹ ವಿಚಾರಗಳನ್ನು, ಇಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ನಾವು ಕಲೆ ಹಾಕಿ ಅವನ್ನ ನೀಟಾಗಿ ಓದಬೇಕು. ಆ ನೀಟಾಗಿ ಓದಿರ್ತಕ್ಕಂಥ ವಿಚಾರಗಳನ್ನು ನಾವೇನು ಮಾಡ್ತೀವಿ, ನಮ್ಮ ಸಂಶೋಧನೆಯಲ್ಲಿ ಅದನ್ನು ನಮ್ಮದೇ ಆಗಿರ್ತಕ್ಕಂಥ ವೇದಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀವಿ, ಸಂಶೋಧನೆ ಮಾಡ್ತೀವಿ. ಅದನ್ನು ನಾವು ಈ ಎಲ್ಲ ವಿಚಾರಗಳನ್ನು ಶೋಧಿಸಿ ಅಧ್ಯಯನ ಮಾಡಿ ಕೈಗೊಳ್ತಕ್ಕಂತಹ ಈ ವಿಚಾರಕ್ಕೆ ನಾವು ಸಾಹಿತ್ಯ ಅವಲೋಕನ, ರಿವ್ಯೂ ಆಫ್ ಲಿಟ್ರೇಚರ್ ಅಂತ ಕರೆದ್ವಿ. ಈ ಸಾಹಿತ್ಯದ ಪುನರಾವಲೋಕನದಲ್ಲಿ ಮತ್ತೆ ನಾವು ಎರಡು ಆಕಾರಗಳನ್ನು ನೋಡ್ತಾ ಹೋಗ್ತೀವಿ. ನೋಡಿ, ಎರಡು ಸೋರ್ಸಸ್ಗಳನ್ನು ನೋಡ್ತಾ ಹೋಗ್ತೀವಿ. ಸೋರ್ಸಸ್ ಆಫ್ ರಿವ್ಯೂ ಆಫ್ ಲಿಟ್ರೇಚರ್ ಅಂದರೆ ಪ್ರಾಥಮಿಕ ಆಕಾರ ಮತ್ತು ಅನುಷಂಗಿಕ ಅಥವಾ ಮಾಧ್ಯಮಿಕ ಆಕಾರ ಅಂದರೆ ಸೆಕೆಂಡರಿ ಸೋರ್ಸ್. ಪ್ರೈಮರಿ ಸೋರ್ಸು ಮತ್ತು ಸೆಕೆಂಡರಿ ಸೋರ್ಸ್ ಎಲ್ಲ ನಾವು ಒಂದಷ್ಟು ಆರ್ಟಿಕಲ್ಸ್ಗಳನ್ನು, ಈ ಡಿಕ್ಷನರೀಸ್ಗಳನ್ನು, ಕೆಲವೊಂದಷ್ಟು ನಿಘಂಟುಗಳನ್ನು, ವಿಶ್ವಕೋಶಗಳನ್ನು ಓದುವುದಷ್ಟೇ ಅಲ್ಲದೆ ನೆಕ್ಸ್ಟ್ ನೋಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರೈಮರಿ ಅಥವಾ ಈ ಸೆಕೆಂಡರಿ ಸೋರ್ಸ್ಗಳು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಪ್ರೈಮರಿ ಸೋರ್ಸ್ ಅಂದರೆ ಹೇಗಿರುತ್ತೆ ನೋಡ್ತಾ ಹೋಗೋಣ. ಪ್ರಾಥಮಿಕ ಮೂಲ ವ್ಯಕ್ತಿಯು ನಿಜವಾಗಿಯೂ ಅವಲೋಕಿಸಿದಂತಹ ಒಂದು ಘಟನೆ ಅಥವಾ ಸನ್ನಿವೇಶ ಘಟಿಸಿದ್ದಿರ್ತಕ್ಕಂತಹ ಪ್ರತ್ಯಕ್ಷ ವಿವರಣೆಯನ್ನು, ಈ ಫಾರ್ ಎಕ್ಸಾಂಪಲ್ ಒಂದು ಆಕ್ಸಿಡೆಂಟ್ ನಡೆದಿದೆ, ಈ ಆಕ್ಸಿಡೆಂಟನ್ನು ನಾವು ಲೈವ್ ಆಗಿ ನಾವು ಎಕ್ಸಾಂಪಲ್ ನೋಡಬೇಕಂದ್ರೆ ಅದು ಲೈವ್ ಆಗಿ ಫೋಟೋ ತೆಗೆದಿರ್ಬೋದು, ಅಲ್ಲಿಯೇ ಯಾರಾದರೂ ನೋಡಿರ್ತಕ್ಕಂಥ ವ್ಯಕ್ತಿಗಳ ಹತ್ರ ಸಂದರ್ಶನ ನಡೆಸೋದಿರ್ಬೋದು, ಇದು ಪ್ರೈಮರಿ ಸೋರ್ಸ್ ಆಗುತ್ತೆ. ಓಕೆ, ಯಾವುದೇ ಒಂದು ಸನ್ನಿವೇಶದಲ್ಲಿ ವ್ಯಕ್ತಿಯು ವೀಕ್ಷಿಸಿದ ಅಥವಾ ಭಾಗವಹಿಸಿದ ಒಂದು ನೈಜವಾಗಿರ್ತಕ್ಕಂಥ ವರದಿಯೇ ಪ್ರಾಥಮಿಕ ಆಕಾರ ಅಥವಾ ಪ್ರೈಮರಿ ಸೋರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಪ್ರಾಥಮಿಕ ಮೂಲದಲ್ಲಿ ಸಂಶೋಧಕನು ಮಾಹಿತಿಯನ್ನು ನೇರವಾಗಿ ಸಂಶೋಧನಾ ಈ ಪ್ರಬಂಧಗಳು ಅಥವಾ ಮಹಾಪ್ರಬಂಧಗಳು, ಸಂಶೋಧನಾ ಆರ್ಟಿಕಲ್ಸ್ಗಳು ನೋಡಿ, ಆರ್ಟಿಕಲ್ಸ್ಗಳು ಈ ಮುಂತಾದವುಗಳ ಮೂಲಕ ಏನು ಮಾಡ್ತಾನೆ, ಕಲೆಕ್ಟ್ ಮಾಡ್ತಾ ಹೋಗ್ತಾನೆ. ಇಂತಹ ಮೂಲಗಳು ಸಂಶೋಧಕನಿಗೆ ಇತರ ಎಲ್ಲೆಡೆಗಳಿಂದ ತನ್ನ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಗಳನ್ನು ಒದಗಿಸ್ತಾ ಹೋಗೋದು. ಓಕೆನಾ. ತನ್ನ ಸಂಶೋಧನೆಗೆ ಈ ಎಲ್ಲ ಮೂಲಗಳಿಂದ ಪ್ರಾಥಮಿಕವಾಗಿ ಮೂಲಗಳನ್ನು ಕಲೆಕ್ಟ್ ಮಾಡೋದಕ್ಕೆ ನಾವು ಪ್ರೈಮರಿ ಸೋರ್ಸ್ ಅಂತ ಕರಿತೀವಿ. ತನ್ನ ಅಧ್ಯಯನದ ಕುರಿತು ತನ್ನದೇ ಆಗಿರ್ತಕ್ಕಂಥ ನಿರ್ಧಾರಗಳನ್ನು ಕೈಗೊಳ್ಳಲು ಪ್ರಾಥಮಿಕ ಮೂಲಗಳು ಸಂಶೋಧಕನಿಗೆ ಉತ್ತಮ ತಳಹದಿಯಾಗಿವೆ. ನೋಡಿ, ಉತ್ತಮ ತಳಹದಿಯನ್ನು ಒದಗಿಸ್ತಾ ಹೋಗ್ತವೆ. ಪ್ರಾಥಮಿಕ ಆಕಾರಗಳಂದರೆ ಎಲ್ಲಿಂದ ಸಿಗುತ್ತೆ ಅಂದರೆ ಈ ಮೂಲ ಪುಸ್ತಕಗಳಿಂದ ಇರ್ಬೋದು, ವಾರ್ಷಿಕ ಪುಸ್ತಕಗಳು. ಈ ವಾರ್ಷಿಕ ಪುಸ್ತಕಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಾವು ಇಯರ್ಲಿ ನಾವು ಎಕನಾಮಿಕ್ ಸರ್ವೆಯನ್ನು ನೋಡ್ತೀವಿ. ಸೊ ಈ ಎಕನಾಮಿಕ್ ಸರ್ವೆಗಳಂತಹ ಅಲ್ಲಿ ಬಂದಿರತಕ್ಕಂಥ ಕೆಲವೊಂದಷ್ಟು ಡೇಟಾಗಳನ್ನು ಆ್ಯಸ್ ಇಟ್ ಈಸ್ ಆಗಿ ನಮ್ಮ ಸಂಶೋಧನೆಯಲ್ಲಿ ಅದನ್ನು ಆ್ಯಡ್ ಮಾಡ್ತಾ ಹೋಗೋದು. ಕೈಪಿಡಿಗಳಿರ್ಬೋದು, ದಿನಚರಿ ಪುಸ್ತಕಗಳಿರ್ಬೋದು, ನೆಕ್ಸ್ಟ್ ಡೈಲಿ ನ್ಯೂಸ್ ಪೇಪರ್ ಇರ್ಬೋದು, ನೆಕ್ಸ್ಟು ಈ ಎಸ್ಸೇಸ್ ಅಥವಾ ಆರ್ಟಿಕಲ್ಸ್ ಇರ್ಬೋದು, ಯೋಜನಾ ವರದಿಗಳು, ಈ ಸರ್ಕಾರಿ ಪ್ರಕಟಣೆಗಳು,
ನೋಟಿಫಿಕೇಷನ್ ಈ ತರಹ ಮುಂತಾದವುಗಳಿಂದ ನಾವು ಏನು ಮಾಡ್ತೀವಿ, ಈ ಪ್ರಾಥಮಿಕ ಸೋರ್ಸಿಗೆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ನೋಡ್ತಾ ಹೋಗೋಣ ಸೆಕೆಂಡರಿ ಸೋರ್ಸ್ ಅಂತೇಳಿ. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದ್ವಿತೀಯ ಮೂಲ ಅಥವಾ ಅನುಷಂಗಿಕ ಆಕಾರ ಅಂತ ಕರೀತಾರೆ ಇದನ್ನು. ಅನುಷಂಗಿಕ ಅಥವಾ ದ್ವಿತೀಯ ಮೂಲದಿಂದ ದ್ವಿತೀಯ ಮೂಲಕ್ಕೆ ಸಂಬಂಧಿಸಿದ ಕೆಲಸಕ್ಕೆ ಹೆಚ್ಚು ಸಮಯವೇನು ಬೇಕಾಗೋದಿಲ್ಲ. ಯಾಕಂದರೆ ಸೆಕೆಂಡರಿ ಸೋರ್ಸ್ ಅನ್ನೋ ಹಾಗೆ ನಾವು ಆಲ್ರೆಡಿ ಎಕ್ಸಿಸ್ಟ್ ಇರ್ತಕ್ಕಂಥ ಇನ್ಫಾರ್ಮೇಷನನ್ನು ನಮಗೆ ಬೇಕಾದಷ್ಟು ನಮ್ಮ ಸಂಶೋಧನೆಯಲ್ಲಿ ನಾವು ಅದನ್ನು ಆ್ಯಡ್ ಮಾಡ್ತಾ ಹೋಗೋದು. ಆದರೆ ಅಧ್ಯಯನದ ಪ್ರಮುಖವಾದ ಹಾಗೂ ವಿಶೇಷವಾದ ಅಂಶಗಳ ಬಗ್ಗೆ ಇತರರ ತೀರ್ಮಾನಗಳನ್ನು ಅವಲಂಬಿಸಿರ್ತಕ್ಕಂಥದ್ದು ಸೆಕೆಂಡರಿ ಸೋರ್ಸ್ ಅನ್ನೋದು ಅಲ್ವಾ. ಬೇರೆಯವರು ಮಾಡಿರ್ತಕ್ಕಂಥ ಒಂದು ರಿಸರ್ಚನ್ನು, ಬೇರೆಯವರು ಮಾಡಿರ್ತಕ್ಕಂಥ ಕೆಲವೊಂದಷ್ಟು ತೀರ್ಮಾನಗಳನ್ನು ನಾವೇನು ಮಾಡ್ತೀವಿ, ಅದನ್ನು ಅನುಸರಿಸ್ತೀವಿ ಅಲ್ವಾ. ನೆಕ್ಸ್ಟ್ ನೋಡಿ, ವರದಿಗಾರನು ತಾನು ಒಂದು ಘಟನೆಯನ್ನು ವೀಕ್ಷಿಸದೆ, ನೋಡಿ ಇಟ್ ಈಸ್ ವೆರಿ ಇಂಪಾರ್ಟೆಂಟು. ವರದಿಗಾರ ಅಥವಾ ಸಂಶೋಧಕನು ತಾನು ಒಂದು ಘಟನೆಯನ್ನು ವೀಕ್ಷಿಸದೆ ಅದರ ಪಾಲುದಾರನಾಗದೆ ವರದಿಯನ್ನು ನೀಡುವುದೇ ಅನುಷಂಗಿಕ ಅಥವಾ ಸೆಕೆಂಡರಿ ರಿಸೋರ್ಸ್ ಅಂತ ಕರೀತಾರೆ. ದ್ವಿತೀಯ ಮೂಲಗಳು ನೇರವಾಗಿ ಘಟನೆಗೆ ಅಥವಾ ಸನ್ನಿವೇಶಕ್ಕೆ ಸಂಬಂಧಿಸಿದಂಥ ವ್ಯಕ್ತಿಗಳ ಅನುಭವಗಳ ನೆಕ್ಸ್ಟ್ ಅವರು ಮಾಡಿರ್ತಕ್ಕಂಥ ವರದಿಗಳನ್ನು ನಾವು ಆಧರಿಸಿಕೊಂಡು ಅಥವಾ ಆ ವರದಿಗಳನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ರಿಸರ್ಚಲ್ಲಿ ಅದನ್ನು ಆ್ಯಡ್ ಮಾಡೋದಕ್ಕೆ ನಾವು ಸೆಕೆಂಡರಿ ರಿಸರ್ಚ್ ಅಂತ ಕರಿತೀವಿ. ಈ ಟೋಟಲಿ ಹೇಳ್ಬೇಕಂದ್ರೆ ನಾವೇ ಸ್ವತಃ ಹೋಗಿ ನೈಜ ಘಟನೆಗಳನ್ನು ಕಲೆಕ್ಟ್ ಮಾಡ್ತಕ್ಕಂಥದಕ್ಕೆ ಪ್ರೈಮರಿ ಸೋರ್ಸ್ ಅಂದರೆ, ಸೊ ಈಗಾಗಲೇ ಎಕ್ಸಿಸ್ಟ್ ಇರ್ತಕ್ಕಂತಹ ಬೇರೆಯವರು ರಿಸರ್ಚ್ ಮಾಡಿ ಇಟ್ಟಿರ್ತಕ್ಕಂಥ ಕೆಲವೊಂದಷ್ಟು ಪುಸ್ತಕಗಳನ್ನು ಓದಿ ಕೆಲವೊಂದಷ್ಟು ಆರ್ಟಿಕಲ್ಸ್ಗಳನ್ನು ನೋಡಿಬಿಟ್ಟು ನಾವು ನಮ್ಮ ಸಂಶೋಧನೆ ಕೈಗೊಳ್ತಾ ಇದ್ದರೆ ಅದಕ್ಕೆ ನಾವು ಸೆಕೆಂಡರಿ ರಿಸೋರ್ಸ್ ಅಂತ ಕರಿತೀವಿ. ಕೆಲವು ಸಲ ಅಧ್ಯಯನಗಳಲ್ಲಿ ಅನುಷಂಗಿಕ ಅಥವಾ ದ್ವಿತೀಯ ಮೂಲ ಏನಿದೆ ಅಲ್ವಾ, ನೋಡಿ ದ್ವಿತೀಯ ಮೂಲದಿಂದ ಮಾಹಿತಿಯನ್ನು ಸಂಗ್ರಹಿಸಿ ನಾವು ಬಳಸ್ತೀವಿ. ಆದರೆ ಮಾಹಿತಿಯನ್ನು ಸಂಗ್ರಹಿಸುವಾಗ ಮಾಹಿತಿಯು ವಿರೂಪಗೊಳ್ಳುವಂತೆ, ನೋಡಿ ಆ ಮಾಹಿತಿ ಏನಾದರೂ ವಿರೂಪಗೊಳ್ಳುವ ಸಾಧ್ಯತೆ ಇರೋದರಿಂದ ಸಂಶೋಧಕನು ಏನು ಮಾಡ್ತಾನೆ, ಪ್ರಾಥಮಿಕ ಮೂಲಗಳಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಹೋಗ್ತಾನೆ. ಈ ಸೆಕೆಂಡರಿ ಸೋರ್ಸಿಂದ ಯಾವುದೇ ಮಾಹಿತಿಗಳು ನಮಗೆ ದೊರೆಯದೇ ಇದ್ದಾಗ ಮಾತ್ರ ನಾವು ಮೂಲ ಅಥವಾ ಈ ಪ್ರೈಮರಿ ಸೋರ್ಸಿಂದ ನಾವು ಆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ನೋಡ್ತಾ ಬರ್ರಿ, ದ್ವಿತೀಯ ಮೂಲದ ಆಕಾರಗಳು ಎಲ್ಲಿಂದ ನಾವು ತೊಗೊಳ್ತೀವಿ ಅಂದರೆ ವಿಶ್ವಕೋಶ ಸಂಶೋಧನೆ ಅಥವಾ ವಿಶ್ವಕೋಶ, ಈ ಒಂದಷ್ಟು ಸಮೀಕ್ಷೆಗಳಿರ್ಬೋದು, ಕೈಪಿಡಿಗಳು, ವಾರ್ಷಿಕ ಪುಸ್ತಕಗಳು, ಸಾರ ಸಂಗ್ರಹ, ಈ ಥರ ಇರ್ತಕ್ಕಂತಹ ಒಂದಷ್ಟು ಮಾರ್ಗಸೂಚಿಗಳು ಇರ್ಬೋದು. ಈ ಥರ ಕಲೆಕ್ಟ್ ಮಾಡ್ತಕ್ಕಂಥ ವಿಚಾರಕ್ಕೆ ನಾವು ಸೆಕೆಂಡರಿ ಸೋರ್ಸ್ ಅಂತ ಕರೆದ್ರು. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಇಫ್ ಯು ಎನಿಥಿಂಗ್ ಕ್ವಾರೀಸ್ ರಿಗಾರ್ಡಿಂಗ್ ದಿಸ್ ಕ್ಲಾಸ್ ಪ್ಲೀಸ್ ಕಮೆಂಟ್ ಮೀ. ಆ್ಯಂಡ್ ಈ ಕ್ಲಾಸಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಸೊ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನೆಕ್ಸ್ಟು KCETಗೆ ವರ್ಕ್ ಮಾಡ್ತಕ್ಕಂಥ ಅಥವಾ KCETಗೆ ಓದ್ತಕ್ಕಂಥ ಎಲ್ಲ ನಿಮ್ಮ ಸ್ನೇಹಿತರಿಗೂ ನನ್ನ ಚಾನಲನ್ನು ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.